ನೋಡ್ರಿ ಸರ್ಕಾರದ ದುಡ್ಡು ಮೋಸ ಆಗ್ತಾ ಇದೆ. ಗ್ರಾಮ ಪಂಚಾಯತಿಲಿ ₹1,00,00,000 ಬರುತ್ತೆ, ಗೊತ್ತಾಯ್ತಲ್ಲ. ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ. ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು. ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ, ಅದಕ್ಕೆಲ್ಲ ಇವ್ರಿಗೆಲ್ಲ ಜಾಬ್ ಕಾರ್ಡ್ ತಗೊಂಡು ದುಡ್ಡು ಕೊಟ್ವಿ ಅಂತ. ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ತೀವಿ ಅಂತಾರೆ. ಏನ್ರಿ ಆಯ್ತು ಅಂದ್ರೆ ಹೋದ್ ಸತಿ ಪ್ರವಾಹ ಜಾಸ್ತಿ ಬಂದು ಚೆಕ್ ಡ್ಯಾಮ್ ಕಟ್ಕೊಂಡು ಹೊಟ್ಟೋಯ್ತು. ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ. ಏನ್ ಮಾಡಿದ್ರಿ ಜಾಬ್ ಕಾರ್ಡ್ ಅಂದ್ರೆ? ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ, ಎಲ್ರಿಗೂ ಕೊಡೋದಿಲ್ಲ ಅದನ್ನ. ಆ ಗ್ರಾಮದಲ್ಲಿ 100 ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗನಾಗಿರ್ಬಾರ್ದು. ಅವನು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರ್ದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಬೇಡವೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ. ಅದಾಗಬಾರ್ದು ಅಂತ ಕೆಲಸ ಕೊಡೋದು. ಜಾಬ್ ಕಾರ್ಡ್ ಅಂದ್ರೆ ಅದು. ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು. ಇಲ್ದರೆ 10 ಬೆಟ್ಟಲ್ಲೂ ಸೈನ್ ಹಾಕಿ ತಗೊಳ್ತಾ ಇದ್ರು ದುಡ್ಡನ್ನ. 20ನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ. ಅದೆಲ್ಲ ತಪ್ಸೋದಕ್ಕೆ ಇದ್ ಮಾಡಿದ್ರು. ಈಗ ಅದ್ರಲ್ಲೇ ಮೋಸ, ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ. ನಿಮ್ ಮನೆಯಲ್ಲಿ ಒಬ್ರಿಗೆ ಕೊಟ್ಟಿದಾರ ಇಲ್ವೋ? ಯು ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್. ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್. ಹೆಂಗ್ ಕೊಟ್ರು ಮತ್ತೆ ನಿಮ್ಗೆ? ಎಸ್, ಯು ಗಾಟ್ ದಿ ಪಾಯಿಂಟ್. ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು. ಒಂದೊಂದ್ ಮನೆಗೆ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಇರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದೆಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೆ. ಈ ಜಾಬ್ ಕಾರ್ಡ್ ಮಾಡಿಸಿದ್ ಯಾಕೆ ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇನೆ ಅವನಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡು ಏನಕ್ ಆಗಲ್ಲ, ದುಡ್ಡು ಹಾಕ್ಬೇಕು. ಅಲ್ಲಿಂದನೇ ಮೋಸ ಸ್ಟಾರ್ಟ್, ಫ್ರಾಡ್ ಸ್ಟಾರ್ಟ್. ಯಾರ್ಯಾರ್ದ್ರಲ್ಲಿ ಏನೇನ್ ದುಡ್ಡುಗಳು ತಿನ್ಬೋದ ಎಲ್ಲ ತಿನ್ಬೋದು ನೋಡ್ರಿ. ಯಾವ ಫೋರ್ ಆದ್ರೆ ಏನಂತ್ರಿ, ಇಲ್ದಿರೋರ್ಗೆಲ್ಲಾರ್ಗು ಜಾಬ್ ಕಾರ್ಡ್ನೆಲ್ಲ ಇರೋ ವ್ಯಕ್ತಿಗಳಿಗೆ ಮಾಡ್ಕೊಡ್ರಿ ಅಂತ NREGS ಸ್ಕೀಮ್ ಅಲ್ಲಿ ಮಾಡಿದ್ರೆ ಫಿಕ್ಟೇಷಿಯಸ್ ಪರ್ಸನ್ಸ್ಗೆ ಜಾಬ್ ಕಾರ್ಡ್ ಮಾಡಿದ್ರಿ ನೀವು ಜವಾಬ್ದಾರಿ ತಗೊಂಡು. ಅದೇ ನೀವು ಹೆಂಗೆ, ನಿಮ್ಗೆ ಆರ್ ಯು ಎಂಟೈಟಲ್ಡ್, ವೆರಿ ದಿ ನೆಸರಿ ಪರ್ಟಿಕ್ಯುಲರ್ಸ್ ಫಾರ್ ದಟ್. ಆರ್ ಯು ಎಂಟೈಟಲ್ಡ್ ಟು ಹೋಲ್ಡ್ ಎ ಜಾಬ್ ಕಾರ್ಡ್? ಇಟ್ಸ್ ಎ ಫೇಕ್ ಜಾಬ್ ಕಾರ್ಡ್. ಏನ್ ಮಾಡ್ತೀರಿ ಫೇಕ್ ಜಾಬ್ ಕಾರ್ಡ್ ಇಟ್ಕೊಂಡು? ಕೌನ್ಸಿಲ್ ಪ್ರೆಸ್ ಟೈಮ್ ಟು ಫೈಲ್ ನೆಸರಿ ಡಾಕ್ಯುಮೆಂಟ್ಸ್ to substantiate his case. Learned HGP in the meantime to file objections released on 18/3. Then why were you not able to read Shivanya as Shivanna? Some difficulty, Your Lordship. No, I can. Accent is like that. Therefore, I asked you, are you a Keralite for any reason? Okay, no problem. ಶಿವಣ್ಣ ಅಂತಂದ್ರೆ ನಾಗೆ ನಾವತ್ತು ಕೊಡ್ಬೇಕು. ಗೊತ್ತಾಯ್ತಲ್ಲ, ನಾಗೆ ಕೆಳಗಡೆ ಇನ್ನೊಂದು ನಾವತ್ತು ಕೊಡ್ಬೇಕು. ಅವಾಗ ಶಿವಣ್ಣ ಆಗುತ್ತದು. ದಟ್ ಬಿಕಮ್ಸ್ ಎ ಮೇಲ್. ಶಿವ ಪ್ಲಸ್ ಅಣ್ಣ ಶಿವಣ್ಣ. ಓಕೆ, ನೌ ಇಟ್ ಇಸ್ ನಾಟ್ ಶಿವಣ್ಣ, ಶಿವಣ್ಯ. ಶಿವಣ್ಯ, ಮಾಳವಿಕ alias ಶಿವಣ್ಯ. These transgenders will have all these alias names very much. You see the statement that lady has recorded. Mauni alias Anita. Okay, so even the deceased, she had the nickname Alina. She had the nickname. Okay, ಬಿಡಿ ಎಲ್ಲ ಅವ್ರವ್ರೆ ಕಿತ್ತಾಡ್ಕೊಂಡು ಹೊಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಅಚ್ಚೆ ಇತ್ತು ಯಾರು ಗೊತ್ತಾಗ್ಬಿಡ್ತಾರೆ. ಅದನ್ನ ಅಳಿಸೋದಕ್ಕೆ ದೇ ಹ್ಯಾವ್ ಯೂಸ್ಡ್ ದಿ ಮೊಚ್ಚಕಾಯಿ ಇರ್ತಲ್ಲ, ದೋಸೆಕಾಯಿ, ಅದು ತಗೊಂಡು ಸುಟ್ಬಿಟ್ಟು ಎಲ್ಲ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ. ಸೊ ಇಟ್ ಅಮೌಂಟ್ ಟು 201. 201. ಓಕೆ, ಬಿಡಿ. ಆ ವ್ಯಕ್ತಿನ ಅವ್ರ ಹೆಸರಿಂದ ಕರೆದ್ರೆ ಆಗ ಸಿಗೋ ಆಪ್ಯಾಯತೆ ಹಾಗೆ ಸಿಕ್ಕೋದಿಲ್ಲ. ಅವ್ರ ಹೆಸರು ಕರೆದು ಬಿಡಿ ನೀವು, ಅವ್ರು ತುಂಬಾ ಆಪ್ಯಾಯಮಾನ ಅನ್ಸುತ್ತೆ. ಆಸ್ಕರ್ ಫರ್ನಾಂಡಿಸ್ ಅವ್ರು ಹಾಗೆ ಇದ್ರು. ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ, ಅವ್ರು ಹಾಗೆ ಇದ್ರು. ಅವ್ರಿಗೆ ಒಂದು 3000ದಿಂದ 4000 ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ರೆಸ್, ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು. ಐ ಹ್ಯಾಡ್ ಎ ಕ್ಲೈಂಟ್ ಹೂ ನ್ಯೂ ನಾಟ್ ಓನ್ಲಿ ದಿ ನೇಮ್ ಬಟ್ ದೇರ್ ಲ್ಯಾಂಡ್ಲೈನ್ ಟೆಲಿಫೋನ್ ನಂಬರ್ಸ್ ಆಲ್ಸೋ and their date of birth. ಯಾಕಂದ್ರೆ ಅವ್ರ LIC ಏಜೆಂಟ್. ಅಂಡ್ ಯಾರು ನಾವೇ ಮರ್ತ್ಬಿಡ್ಬೋದು ನಮ್ಮ ಬರ್ಡೇನ, ಅವ್ರು ಮರೆಯೋಂಗ್ ಇರ್ತಿರ್ಲಿಲ್ಲ. ಬಿಫೋರ್ 9 o'clock ಎಷ್ಟೊತ್ತಿಗೋ ಅವತ್ತು ಒಂದು ವಿಸಿಟ್ ಹಾಕಿ ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಹೋಗ್ಬೋದು. ಗ್ರೇಟ್ ಥಿಂಗ್. ಕೆಲವ್ರಿಗೆ ಅದೊಂದು ಇರುತ್ತೆ. ಅಲ್ಲ, ಒಂದು ನಿಜ ಏನು ಅಂತಂದ್ರೆ,
ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ತು. ಈಗ ಕಿತ್ತಣ್ ಕಿನ್ ಇರ್ತಾರಲ್ಲ ನಮ್ಮ ಮನೆಯವ್ರದೇನೆ, ಸ್ಪೌಸ್ದು, ಚಿಲ್ಡ್ರನ್ದು ನಂಬರ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಅದೇ ನಮ್ಮ ಆಫೀಸ್ ಓಲ್ಡ್ 5 ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು. 5 ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು ನಮ್ಗೆ. ಆಮೇಲೆ 6 ಡಿಜಿಟ್ಸ್ ಆಯ್ತು. ಅದೇ ತರನೇ ನಮ್ಮ ಮನೆದಿತ್ತು 5 ಡಿಜಿಟ್ಸ್ ಟೆಲಿಫೋನ್ ನಂಬರ್. ಅದೆಲ್ಲ ನನಗೆ ನೆನಪಿದೆ. ಈಗ ನನ್ನ ಮಗಂದು ಮೊಬೈಲ್ ನಂಬರ್ ಕೇಳಿದ್ರೆ ನಂಗೆ ನೆನಪಿಲ್ಲ, ಯಾಕೆಂದ್ರೆಲ್ಲ ಹೆಸರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಲ್ಲ. ಸೊ ದೇರ್ ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್. ಈ ಮೆಮೊರಿ ಟೆಸ್ಟ್ ಹೋದ್ರೆ ಇದೆಲ್ಲ ಕೇಳ್ತಾರೆ. ಈ ಕಷ್ಟ. ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗೆದ್ರಲ್ಲೇ ನಮ್ದು ಅಂಗಡಿ ತೆಗೆದಂಗೆ, ಇಲ್ದ್ರೆ ಇಲ್ವೇ ಇಲ್ಲ. ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಲೆಕ್ಕ ಮಾಡೋದಂತ. ನಾನು ಸುಮಾರು ವರ್ಷಗಳ ಕಾಲ 21 ಮಗ್ಗಿ, 22 ಮಗ್ಗಿ, 25 ಮಗ್ಗಿ, 30 ಮಗ್ಗಿ ಎಲ್ಲ ಹೇಳ್ತಾ ಇದ್ದೆ. ಸಾಧಾರಣ 1ರಿಂದ 10 ಕಳ್ಸಿಕೊಡ್ತಾರೆ, 10ರಿಂದ 20 ಕಳ್ಸಿಕೊಡ್ತಾರೆ. 21ನೇ ಮಗ್ಗಿ, 22ನೇ ಮಗ್ಗಿ ಎಲ್ಲ ಕಳ್ಸಿಕೊಡ್ತೀವಿ. ನಮ್ಗೆಲ್ಲ ಕಳ್ಸಿಕೊಡೋರು ಸ್ಕುಡ್. ಹೌದೌದು, ಅದಿತ್ತು. ಅದು ಫ್ರಾಕ್ಷನ್ಗೆ ಅನುಕೂಲ ಆಗುತ್ತೆ. ಅದು ಆಣೆ ಇತ್ತು ಕಾಲಕ್ಕೆ ಹಂಗೆ ಇತ್ತು. 16 ಆಣೆ ಅಂತಂದ್ರೆ ₹1, 4 ಆಣೆ ಅಂತ ಹಂಗೆ ಬಂದಿದ್ದು. 25 ಪೈಸೆ 16 ಆಣೆ ₹1 ಇತ್ತಲ್ಲ, ಅವಾಗ ಅದೇ ತರನೇ ಇತ್ತು. ಇಫ್ ಯು ಸಿ ಸೆಂಟಿಮೀಟರ್ಸ್ ಬರೋದಕ್ಕೆ ಮುಂಚೆ ಇಂಚಸ್ ಇದ್ದಾಗ ಹಾಗೆ ಇತ್ತು. ಇವಾಗೂ ನಮ್ಮ ಈ ಕರಕುಶಲ ಕರ್ಮಿಗಳು, ಬಡಗಿಯವರು ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಲೆಕ್ಕ ಹಾಕೋದು 1 ನೂಲು 2 ನೂಲು ಅಂತಲೇ ಲೆಕ್ಕ ಹಾಕೋದು. ನೂಲು ಅಂತಂದ್ರೆ ಅದ್ರೊಳಗಡೆಗೆ 1/12 ಇಂಚ್ ಒಂದು ನೂಲು. ಸೊ ಅಲ್ಲಿ ಲೇತ್ ಕೆಲಸ ಮಾಡೋರಿಗೆ 1/8, 1/4 ಅಂತಂದು ಅಂದು ಅದೇ ಅಭ್ಯಾಸ ಆಗೋದು. ಈಗ ಅದು ಹೋಗ್ತಾ ಇದೆ ನೋಡಿ, ಬಿಕಾಸ್ ಆಫ್ ದಿ CNC ಲೇತ್ಸ್ ಅಂಡ್ ಅದರ್ ಥಿಂಗ್ಸ್ ಕಮಿಂಗ್ ಅಪ್ ಅಗೇನ್. ಇದು ಹೊಟ್ಟೋಗ್ತಾ ಇದೆ, ಆ ಗುಣ ಮಾಡ್ಕೊಳ್ಳುತ್ತೆ. ಪ್ರಿಸಿಷನ್ ಚೆನ್ನಾಗಿದೆ ಒಂದ್ ಸೈಡ್ ಅಲ್ಲಿ, ಆದ್ರೆ ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲೇನೆ ಮುಟ್ಟು ಹೋಗುತ್ತೇನೋ ಅನ್ಸುತ್ತೆ. ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನ್ಪಿಟ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗ್ಬಿಟ್ರೆ. ಬರೆಯೋದು ನಿಂತು ಹೋಗಿದೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಈಗ ಮಕ್ಕಳಿಗೆ ಸ್ಕೂಲಲ್ಲಿ 5 ನಂಬರ್ಗೋಸ್ಕರ ಕಾಗದ ಬರೆಯೋದು ಬಿಟ್ರೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಹೌ ಟು ಕಮ್ಯುನಿಕೇಟ್ ಅಂತಂದ್ರೆ ಕೇಳ್ತಾರೆ ಮಕ್ಕಳು, ಯಾಕೆ ಬೇಕು, ಒಂದು SMS ಕಳ್ಸಿದ್ರೆ ಸಾಲದ. ಸೊ ವಿ ಆರ್ ಹೆಡಿಂಗ್ ಟು ಸಮ್ ಆರ್ ಡಿಫರೆಂಟ್.